ಅನುದಿನದ ಆಹಾರ ಮೇ 6 ಬುಧವಾರ. ಅವರು ನರಕವನ್ನ ಜಯಿಸಿದರು. ಕೀರ್ತನೆ 16:10. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನ ಪಾತಾಳದಲ್ಲಿ ಬಿಡುವುದಿಲ್ಲ, ನನ್ನ ಪ್ರಿಯನಿಗೆ ಅಧೋಲೋಕವನ್ನ ನೋಡಗೊಡಿಸುವುದಿಲ್ಲ. ಆದಾಮನ ಪಾಪದ ಕಾರಣದಿಂದಾಗಿ ಹಳೆ ಒಡಂಬಡಿಕೆಯ ಭಕ್ತರು ಸೈತಾನನಿಂದ ಮೃತರ ಲೋಕದಲ್ಲಿ ಪಾತಾಳದಲ್ಲಿ ಸೆರೆಯಾಳಾಗಿದ್ದರು. ಯಾಕೋಬನು ದುಃಖದಿಂದ ಈ ಮುದಿ ತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣವಾಗುವಿರಿ ಎಂದು ಅತ್ತನು. ಆದಿಕಾಂಡ 42:38. ದಾವಿದನು ಕೀರ್ತನೆ 18:5 ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು ಎಂದನು. ಯೋಬನು ಪಾತಾಳವೇ ನನ್ನ ಮನೆ ಎಂದು ಘೋಷಿಸಿದನು. ಯೋಬ 17:13. ಆದರೆ ಕಲ್ವಾರಿ ಶಿಲುಬೆಯ ಮೇಲಿನ ಮರಣದ ಮೂಲಕ ಯೇಸು ಕ್ರಿಸ್ತನು ಆ ಸೈತಾನನನ್ನು ಮಾತ್ರವಲ್ಲದೆ ಮರಣ ಮತ್ತು ಪಾತಾಳವನ್ನು ಸಹ ಜಯಿಸಿದನು. ಆತನು ಸೈತಾನನಿಂದ ಪಾತಾಳದ ಬೀಗದ ಕೈಗಳನ್ನ ಕಿತ್ತುಕೊಂಡು ಈ ಲೋಕಕ್ಕೆ ಇಳಿದು ಅಲ್ಲಿ ಸೆರೆಯಾಳಾಗಿದ್ದ ಹಳೆಯ ಒಡಂಬಡಿಕೆಯ ಎಲ್ಲ ಭಕ್ತರನ್ನು ಬಿಡುಗಡೆ ಮಾಡಿದರು. ನಮ್ಮ ಸತ್ಯವೇದ ಹೇಳುತ್ತದೆ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ಪುನಃ ಬದುಕುವನಾದನು. ಇದಲ್ಲದೆ ಆತನು ಆತ್ಮಸ್ವರೂಪನಾಗಿ ಆ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೋಗಿ ಅವರಿಗೆ ಸುವಾರ್ತೆಯನ್ನ ಸಾರಿದರು. 1 ಪೇತ್ರ 3:18-20. ಯೇಸು ಪಾತಾಳದಲ್ಲಿಯೂ ಸಹ ಸಾರುತ್ತಾ ಜಯವನ್ನು ಘೋಷಿಸಿದನು. ಮರಣದ ಶಕ್ತಿಯು ಆತನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಅಲ್ಲಿ ಬಂದಿಯಾಗಿದ್ದವರನ್ನು ಬಿಡಿಸಲು ಆತನು ತನ್ನ ಸ್ವಂತ ರಕ್ತದಿಂದ ಕ್ರಯವನ್ನ ಪಾವತಿಸಿದನು. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಪರಾಧಗಳನ್ನು ವಿಮೋಚಿಸುವುದಕ್ಕಾಗಿ ಆತನು ಮರಣವನ್ನ ಹೊಂದಿದನು ಎಂದು ಇಬ್ರಿಯ 9:15 ನಮಗೆ ತಿಳಿಸುತ್ತದೆ. ಹಳೆ ಒಡಂಬಡಿಕೆಯ ವಿಶ್ವಾಸಿಗಳ ಪಾಪಗಳು ಮುಚ್ಚಲ್ಪಟ್ಟಿದ್ದವು, ಆದರೆ ಅವುಗಳು ಸಂಪೂರ್ಣವಾಗಿ ತೊಳೆದು ಹಾಕಲ್ಪಟ್ಟಿರಲಿಲ್ಲ. ಕೀರ್ತನೆ 31:1. ಅವರು ಸಂಪೂರ್ಣ ವಿಮೋಚನೆಗಾಗಿ ಕ್ರಿಸ್ತನ ಯಜ್ಞದವರೆಗೂ ಕಾಯಬೇಕಾಗಿತ್ತು. ಪಾತಾಳದಲ್ಲಿ ಲಾಜರನು ಅಬ್ರಾಮನ ಎದೆ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದನು. ಆದರೆ ಶಿಲುಬೆಯ ಮರಣದ ನಂತರ ಯೇಸು ಕ್ರಿಸ್ತನ ಮೂಲಕ ವಿಮೋಚನೆ ಹೊಂದಿದವರೆಲ್ಲರನ್ನು ಆ ಸೆರೆಯಿಂದ ಹೊರತಂದು ಉನ್ನತ ಸ್ಥಾನಕ್ಕೆ ಏರಿ ಹೋದನು. ಎಫೆಸದವರಿಗೆ 4:8. ಆತನು ಪರದೈಸನ್ನು ಸ್ಥಾಪಿಸಿದನು. ಅಲ್ಲಿ ಶಿಲುಬೆಯ ಮೇಲಿದ್ದ ಕಲ್ಲನು ಮತ್ತು ಹಳೆಯ ಒಡಂಬಡಿಕೆಯ ಭಕ್ತರು ಆತನೊಂದಿಗೆ ವಿಶ್ರಾಂತಿಗೆ ಪ್ರವೇಶಿಸಿದರು. ಯೇಸುವಿಗೆ ಪಾತಾಳದ ಮೇಲೆ ಜಯವನ್ನ ನೀಡಿದ್ದು ಯಾವುದು? ಅದು ಆತನ ಪುನರುತ್ಥಾನದ ಶಕ್ತಿ. ಅದಕ್ಕಾಗಿಯೇ ಶ್ರೀ ಪೌಲನು ಈ ಶಕ್ತಿಗಾಗಿ ಹಂಬಲಿಸಿದನು. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ನಾನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಫಿಲಿಪ್ಪಿ 3:10-11. ಆ ಶಕ್ತಿಯನ್ನ ಪಡೆಯಲು
ಉಳಿದಿದ್ದೆಲ್ಲವನ್ನ ನಷ್ಟವೆಂದು ಎನಿಸಿದನು. ಪ್ರಿಯ ದೇವರ ಮಕ್ಕಳೇ, ಇಂದು ಕೂಡ ನಮ್ಮ ಕರ್ತನು ನಿಮಗೆ ನರಕದ ಶಕ್ತಿಯ ಮೇಲೆ ಅಧಿಕಾರವನ್ನು ನೀಡಿದ್ದಾನೆ. ಪಾತಾಳದ ಬಾಗಿಲುಗಳು ನಿಮ್ಮ ಮೇಲೆ ಜಯಿಸಲಾರವು ಎಂದು ಆತನು ವಾಗ್ದಾನ ಮಾಡಿದ್ದಾನೆ. ಸುವಾರ್ತೆ ಶಕ್ತಿಯ ಮೂಲಕ ನಾಶನದ ಕಡೆಗೆ ಹೋಗುತ್ತಿರುವವರನ್ನು ರಕ್ಷಿಸಿ ಜೀವದ ಹಾದಿಗೆ ನಡೆಸಲು ನೀವು ಕರೆಯಲ್ಪಟ್ಟಿದ್ದೀರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಹಾಗೂ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಪ್ರಕಟಣೆ 1:18. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಅರಸುಗಳು 21-22 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 26-56 ವಚನಗಳು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.